ಸಿದ್ಧಗಂಗಾ ಮಠದಲ್ಲಿ ಮಹಾಶರಣರ ಚಲನಚಿತ್ರ ಚಿತ್ರೀಕರಣ ಆರಂಭ. ಚಿತ್ರಕ್ಕೆ ಚಾಲನೆ ನೀಡಿದ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ. ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಮಠದ ಪವಿತ್ರ ಆವರಣದಲ್ಲಿ ಮಹಾಶರಣರು ಎಂಬ ಹೆಸರಿನ ಐತಿಹಾಸಿಕ ಚಲನಚಿತ್ರದ ಚಿತ್ರೀಕರಣವು ಇಂದಿನಿಂದ ಆರಂಭಗೊಂಡಿದೆ. 12ನೇ ಶತಮಾನದ ಮಹಾಶರಣರ ಜೀವನ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಒಳಗೊಂಡ ಈ ಚಿತ್ರಕ್ಕೆ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಚಾಲನೆಯನ್ನು ನೀಡಿದರು. ಈ ಶುಭ ಸಮಾರಂಭದ ವೇಳೆ ಚಿತ್ರತಂಡದವರು ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಚಿತ್ರದ ಯಶಸ್ವಿಗಾಗಿ ಪ್ರಾರ್ಥನೆ ಮಾಡಿದರು. ಸೋನೋ ಫಿಲಂ ನಿರ್ಮಾಣ ಸಂಸ್ಥೆಯು ಈ ಮಹತ್ವಾಕಾಂಕ್ಷಿ ಚಿತ್ರವನ್ನ ತಯಾರಿಸುತ್ತಿದ್ದು, ನಿರ್ದೇಶಕ ಪುರುಷೋತ್ತಮ್ ಓಂಕಾರ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇವತ್ತು ಮಹಾಶರಣರು ಅನ್ನೋ ಒಂದು ಐತಿಹಾಸಿಕ ಚಿತ್ರ ನಾವು ಚಿತ್ರೀಕರಣ ಆರಂಭ ಮಾಡೋದು. ಇದಕ್ಕೆ ಪ್ರಥಮವಾಗಿ ಚಾಲನೆ ಮಾಡಿದಂಥವರು ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಇವತ್ತು ಆರಂಭ ಫಲಕ ತೋರಿಸೋದ್ರಿಂದ ಇವತ್ತು ನಮ್ಮ ಚಿತ್ರೀಕರಣಕ್ಕೆ ಚಾಲನೆ ನೀಡಿದರು. ಈ ಮಹಾಶರಣರು ಏನೊಂದು ಚಲನಚಿತ್ರ ನಾವು ಮಾಡ್ತಾಯಿದ್ದೀವಿ, ಅದರ ನಿರ್ದೇಶಕ ನಾನು ಪುರುಷೋತ್ತಮ್ ಓಂಕಾರ್ ಅಂತೇಳಿ. ಇದು ನನ್ನ 35ನೇ ಚಿತ್ರ. ಆಲ್ರೆಡಿ ನಾನು ಸಾಕಷ್ಟು ಭಕ್ತಿಪ್ರಧಾನ ಚಿತ್ರಗಳು ಮಾಡಿದ್ದೀನಿ, ಕಮರ್ಷಿಯಲ್ ಚಿತ್ರ ಮಾಡಿದ್ದೀನಿ, ಸಾಕಷ್ಟು ನಾನು ಭಕ್ತಿಗೀತೆಗಳನ್ನು ಎಲ್ಲವೂ ಮಾಡಿದ್ದೇನೆ. ಹೇಳಬೇಕು ಅಂದರೆ ಪ್ರಪ್ರಥಮವಾಗಿ ಸಿದ್ಧಗಂಗೆಯ ಕ್ಯಾಸೆಟ್ ಮಾಡಿದಂಥ ಪುಣ್ಯ ನನ್ನದು. ಆಮೇಲೆ ಸಿದ್ಧಗಂಗೆ ಪಿಕ್ಚರು ನಾನೇ ಫಸ್ಟ್ ಮಾಡಿದ್ದು, ಹಾಗಾಗಿ ಆ ಪುಣ್ಯ ನನಗೆ ಸಿಕ್ಕಿದೆ. ಇವಾಗ ಮಹಾಶರಣರು ಅಂತ ಮಾಡ್ತಾಯಿದ್ದೇನೆ. ಇದು ಬಸವಣ್ಣನವರು ಹಾಗೂ ಅವರ ಸಮಕಾಲೀನವರ ಒಂದು ಚರಿತ್ರೆ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾಯಿದ್ದೀವಿ. ಇದರಲ್ಲಿ ಶ್ರೀನಿವಾಸ ಮೂರ್ತಿಯವರು ದೊಡ್ಡ ಆರ್ಟಿಸ್ಟು, ಅವರು ಪಾತ್ರ ಮಾಡ್ತಾಯಿದ್ದಾರೆ. ರಾಮಕೃಷ್ಣ ಅವರು ಮಾಡ್ತಾಯಿದ್ದಾರೆ, ರಮೇಶ್ ಭಟ್ ಮಾಡ್ತಾಯಿದ್ದಾರೆ, ಆಮೇಲೆ ಗಣೇಶ್ವರ ಕೇಸರ್ಕರ್ ಮಾಡ್ತಾಯಿದ್ದಾರೆ, ಮಲ್ಲಿಕಾರ್ಜುನ ಅಂತ ಇದೇ ತುಮಕೂರವರು ಅವರು ಮಾಡ್ತಾಯಿದ್ದಾರೆ, ಆಮೇಲೆ ಚಂದ್ರಶೇಖರ್ ಅಂತ ಮಾಡ್ತಾಯಿದ್ದಾರೆ, ಶ್ರೀ ವಿಷ್ಣು ಅಂತ ಅವರು ಮಾಡ್ತಾಯಿದ್ದಾರೆ. ಸಾಕಷ್ಟು ಜನ ಹೊಸಬರು ಹಳಬರು ಎಲ್ಲ ಸೇರಿ ಒಂದು ಅದ್ಭುತವಾದ ಚಿತ್ರೀಕರಣ ಇದು ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ದೊಡ್ಡ ಒಂದು ಚಿತ್ರ ಬಡ್ಜೆಟ್ ಆಗಿರೋದ್ರಿಂದ ಸಾಕಷ್ಟು ಇದರಲ್ಲಿ ಸುಮಾರು ಒಂದು 500ರಿಂದ 600 ಜನ ಪಾತ್ರ ಮಾಡ್ತಾಯಿದ್ದಾರೆ. ಯಾಕಂದರೆ ಅನುಭವ ಮಂಟಪ ಬರುತ್ತೆ, ಆಮೇಲೆ ರಾಜನ ಒಂದು ಆಸ್ಥಾನ ಬರ್ತದೆ. ಹಾಗಾಗಿ ಸಾಕಷ್ಟು ಕಡೆ ನಾವು ಚಿತ್ರೀಕರಣ ಮಾಡಬೇಕಾಗತ್ತೆ. ಈ ಚಿತ್ರೀಕರಣ ನಾವು ಪ್ರಥಮವಾಗಿ ಸಿದ್ಧಗಂಗಾ ಮಠದಲ್ಲಿ ಆರಂಭ ಮಾಡಿದ್ವು. ಆನಂತರ ನಾವು ಹುಬ್ಬಳ್ಳಿ, ಕುಂದಗೋಳು, ಕಮಡೊಳ್ಳಿ, ಬಿಜಾಪುರ, ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ನಂತರ ಈ ಚಿಕ್ಕತೋಟ್ಲಗೆರೆ ಅಡಿಸೋ ಮಠ ಗೊತ್ತಿರಬೇಕು, ಚಿಕ್ಕತೋಟ್ಲಗೆರೆಯಲ್ಲಿ ಎಲ್ಲೂ ಶೂಟಿಂಗ್ ಮಾಡ್ತಾಯಿದ್ವಿ. ಆನಂತರ ನಾವು ಬೆಂಗಳೂರು ಪ್ಯಾಲೇಸಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನ ಮಾಡ್ತಾಯಿದ್ವಿ ನಾವು. ಹಾಗಾಗಿ ಈ ಚಿತ್ರಕ್ಕೆ ಗೌರಿ ವೆಂಕಟೇಶ್ ಅವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಸುಮಾರು 60ರಿಂದ 70 ಸಿನಿಮಾಗಳಿಗೆ ಕ್ಯಾಮ್ರಾ. ಯಾಕೆ ನನ್ನ ಜೀವನದ ಸಿನಿಮಾ ಆಗಿರ್ಬೋದು, ಕ್ಯಾಸೆಟ್ ಆಗೋ ಜರ್ನಿ ಆರಂಭ ಆಗಿದ್ದೇ ಇಲ್ಲಿ. ನನ್ನ ಜೀವನ ಕಲೆಯ ಜೀವನ ಆರಂಭ ಆಗಿದೆ ಇಲ್ಲಿ. ಹಾಗೀಗ ನಾನು ಎಲ್ಲ ನನ್ನ ಆರಂಭ ಇಲ್ಲೇ ಮಾಡಬೇಕು ಅಂತ ನಾನು ಆಸೆ. ಯಾಕಂದರೆ ನನಗಿಲ್ಲಿ ಸ್ವಾಮೀಜಿಗಳು, ಯಾಕೆ ಮಹಾಶಯ ಸ್ವಾಮಿ ಬಸವಣ್ಣವ್ರ ಕಥೆ ಆಗಿರೋದ್ರಿಂದ ಇದು ಬಸವನ ಸ್ಥಾನ ಅಂತ ಹೇಳ್ಬೋದು. ಇದು ಒಂಥರ ಅನುಭವ ಮಂಟಪ ಇದ್ದಂಗೆ, ಬಸವಣ್ಣ ಕ್ಷೇತ್ರ ಇದ್ದಂಗೆ. ಇಲ್ಲಿ ಯಾವುದೇ ಜಾತಿ ಮತ ಮೇಲು ಕೀಳು ಯಾವುದೂ ಇಲ್ಲ ಇಲ್ಲಿ. ಈಗ ಶಿವಕುಮಾರ ಸ್ವಾಮಿಗಳಿದ್ದಾಗ ಅವರು ಅಷ್ಟೇ ಎಲ್ಲ ಮತವನ್ನು ಅಪ್ಕೊಳ್ತಾಯಿದ್ರು. ಶರಣರ ಬರವೆ ಪ್ರಾಣ ಜೀವಳವೆ ಅನ್ನಂಗೆ ಈಗಲೂ ಸ್ವಾಮೀಜಿಗಳು ಅಷ್ಟೇ. ಯಾರೇ ಬಂದರೂ ನಾವು ಪ್ರೀತಿಯಿಂದ ಅಪ್ಕೊಂಡು ಮಾತಾಡಿಸಿ ಅವರಿಗೆಲ್ಲ ಊಟ, ವಸತಿ, ಅವರಿಗೆ ವಿದ್ಯಾಭ್ಯಾಸ ಎಲ್ಲ ಕೊಡ್ತಾಯಿದ್ದಾರೆ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಬಸವಣ್ಣವ್ರ ಕ್ಷೇತ್ರ ಇದು. ಬಸವಣ್ಣವರು ಅವರ ಒಂದು ಏನು ತತ್ವ ಇಲ್ಲಿ ಕರಿಕಾಳ ಚೋಳ ಅವನು ಮಠಕ್ಕೆ ಬಂದು ಸ್ವಾಮೀಜಿಯವ್ರನ್ನ ತನ್ನ ಅರಮನೆಗೆ ಕರೀತಾನೆ. ನಮ್ಮ ಅರಮನೆಗೆ ಬಂದು ಶಿವಪೂಜೆಯಲ್ಲಿ ಪಾಲ್ಗೊಂಡು ನೀವು ಅಲ್ಲಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳೋ ಒಂದು ಸನ್ನಿವೇಶ, ಅದೊಂದು ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಚಿತ್ರದಲ್ಲಿ ಜಗಜ್ಯೋತಿ ಬಸವಣ್ಣನವರು ಹಾಗೂ ಅವರ ಸಮಕಾಲೀನ ಶರಣರ ಜೀವನ, ತತ್ವ, ಸಾಮಾಜಿಕ ಸುಧಾರಣೆಗಳ ಹಾದಿಯನ್ನ ಸಿನಿಮಾ ರೂಪದಲ್ಲಿ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ಯುವ ಪೀಳಿಗೆಗೆ ಶರಣರ ಆದರ್ಶಗಳನ್ನ ಮತ್ತು ವಚನ ಸಂಸ್ಕೃತಿಯ ಪರಂಪರೆಯನ್ನ ಪರಿಚಯಿಸುವುದು ಈ ಚಿತ್ರದ ಮುಖ್ಯ ಉದ್ದೇಶವಾಗಿದೆ.
ನಮ್ಮ ಉದ್ದೇಶ ಈ ಮಹಾಶರಣರು ಫಿಲಮಲ್ಲಿ ಬಸವಣ್ಣರ ಜೊತೆಗೆ ಒಂದು ಸಮಕಾಲೀನ ಶರಣರನ್ನು ಬಿಂಬಿಸಬೇಕು ಅಂಥೇಳಿ ಬಸವಣ್ಣವರು ಏನು ಸಮಾಜದ ನಿರ್ಮಾಣಕ್ಕೋಸ್ಕರ ಶ್ರಮಪಟ್ಟಿರ್ತಕ್ಕಂಥವ್ರು, ಅದಕ್ಕೆ ಜೀವವನ್ನು ತೆತ್ತಕ್ಕಂಥವ್ರು. ಅದಕ್ಕೋಸ್ಕರ ಈ ಒಂದು ಎಲ್ಲ ಭಾಷೆಯಲ್ಲೂ ಇದನ್ನು ಅನುವಾದ ಮಾಡಿಬಿಟ್ಟು ಮಕ್ಕಳ ಮನಸ್ಸಿನಲ್ಲಿ ಬಸವಣ್ಣವರ ಹಾಗೂ ಸಮಾನ ಶರಣ ತತ್ವಗಳನ್ನು ಬಿತ್ತಬೇಕು ಅಂತೇಳಿ ಹೊರಟಿದ್ದೀವಿ. ಇದಕ್ಕೆ ಪುರುಷೋತ್ತಮರೇ ಅದಕ್ಕೆ ಡೈರೆಕ್ಟರ್ ಇದ್ದಾರೆ. ಈ ಒಂದು ಯಶಸ್ವಿಯಾಗಿ ಆಗತ್ತೆ ಈ ಒಂದು ಮಹಾಶರಣರು ಚಲನಚಿತ್ರ ಅಂಥೇಳಿ ನಮಗೆ ಪೂರ್ಣವಾದ ನಂಬಿಕೆ ಇದೆ. ಅದರ ಜೊತೆಗೆ ನಮಗೆ ಎಲ್ಲ ಸಹಕಾರವನ್ನು ನೀಡಿರ್ತಕ್ಕಂಥ ಸಿದ್ಧಗಂಗಾ ಮಠದ ಪೂಜ್ಯರು, ಶ್ರೀಗಳು ಹಾಗೂ ಮಠದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲರಿಗೂ ತುಮಕೂರು ಇಲ್ಲ ಜನತೆಗೂ ಬಹಳ ಹೃತ್ಪೂರ್ವಕವಾದ ವಂದನೆಗಳು ಜೊತೆಗೆ ಧನ್ಯವಾದಗಳನ್ನು ಸಹ ಅರ್ಪಿಸ್ತೀನಿ. ಚಿತ್ರೀಕರಣದ ಮೊದಲ ಹಂತದಲ್ಲಿ ಕರಿಕಾಲ ಜೋಳ ಸಿದ್ಧಗಂಗಾ ಮಠಕ್ಕೆ ಬರುವ ದೃಶ್ಯವನ್ನ ಚಿತ್ರೀಕರಿಸಲಾಗುತ್ತಿದೆ. ಸುಮಾರು 500 ಜನ ಕಲಾವಿದರು ವಿವಿಧ ಪಾತ್ರಗಳಲ್ಲಿ ಭಾಗವಹಿಸುತ್ತಿದ್ದು, ಚಿತ್ರದ ಭವ್ಯತೆಗೆ ವಿಶೇಷ ಕಳೆ ನೀಡುವ ನಿರೀಕ್ಷೆ ಇದೆ. ಈ ಚಿತ್ರದಲ್ಲಿ ನಂದೀಶ್ ಅವರು ಬಸವಣ್ಣನ ಪಾತ್ರದಲ್ಲಿ, ಗಣೇಶ್ ಅವರು ಕರಿಕಾಳ ಚೋಳನ ಪಾತ್ರದಲ್ಲಿ ಹಾಗೂ ರಾಜಶೇಖರಯ್ಯ ಅವರು ಮಹಾಮಂತ್ರಿಯಾಗಿ ಅಭಿನಯಿಸುತ್ತಿದ್ದಾರೆ. ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿಯ ಮಹಾಶರಣರ ಚಿತ್ರವು ಕರ್ನಾಟಕದ ಸಂಸ್ಕೃತಿ, ವಚನ ಪರಂಪರೆ ಮತ್ತು ಸಾಮಾಜಿಕ ಸಂದೇಶವನ್ನ ಹೊಸ ತಲೆಮಾರಿಗೆ ತಲುಪಿಸುವ ಮಹತ್ವದ ಪ್ರಯತ್ನಕ್ಕೆ ಸಾಕ್ಷಿಯಾಗಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.